ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲಾಗ್ಸ್ ಕನ್ನಡ. ಇದು ಬಂದು ಸೋಮವಾರ ಮತ್ತು ಮಂಗಳವಾರ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಹನುಮಾನ್ ಜಯಂತಿ ಇರೋ ಕಾರಣ ನಾನು ಸೋಮವಾರ ನೈಟೇ ನಾನು ಹೂವೆಲ್ಲ ಪೋಣಿಸ್ಕೊತಾ ಇದ್ದೀನಿ. ಅಂದರೆ 1.5 kg ಇಂದ 2 kg ಬೇಕೇ ಬೇಕು ವಾರದಲ್ಲಿ ಒಂದು ದಿವಸ ನಮಗೆ. ಅಂದರೆ ಕಟ್ಟಿ ಹಾಕಿದ್ರೆ ಜಾಸ್ತಿ ದಿವಸ ಬರೋಲ್ಲ, ಒಣಗೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಪೋಣಿಸಿ ಹಾಕ್ತೀವಿ ಯಾವಾಗೂ ಫೋಟೋಸ್ಗೆಲ್ಲ. ಹಾಗಾಗಿ ಇವಾಗ ಪೋಣಿಸ್ಕೊತಾ ಇದ್ದೀನಿ. ಹಾಗೆ ಇಷ್ಟು ದಿವಸ ಏನಕ್ಕೆ ನಂದು ಯಾವುದೇ ಥರದ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನನಗೆ ಹುಷಾರಿಲ್ಲ, ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಅಂದರೆ ವೀಡಿಯೋಸ್ ಇದೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಎಲ್ಲ ನಾ ಫಸ್ಟ್ ಹೇಗೆ ಅನ್ಕೊತಿದ್ದೆ ಅಂದರೆ ಎರಡನೇ ವೀಡಿಯೋ ಮಾಡಿರೋದು ನೋಡಿದ್ರೆ ಎಷ್ಟು ಈಸಿ ಅಂತ ಅನ್ಕೊತಿದ್ದೆ. ಬಟ್ ನಾನು ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಗೊತ್ತಾಗ್ತಿದೆ ತುಂಬ ಕಷ್ಟ ಇದೆ ವೀಡಿಯೋಸ್ ಮಾಡಿ. ಅಂದರೆ ಅದು ನೋಡೋರಿಗೆ ಬರೀ 3 ಮಿನಿಟ್ಸ್ ಅಷ್ಟೇ ಇರುತ್ತೆ ವೀಡಿಯೋ. ಬಟ್ ನಾವು ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಈಸಿ, ಬಟ್ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋ ಅಷ್ಟೊತ್ತಿಗೆ ಸಾಕಾಗುತ್ತೆ. ಬಟ್ ವೀಡಿಯೋ ಮಾಡಿಬಿಟ್ಟು ಬರೀ ಸಾಂಗ್ ಎಡಿಟ್ ಮಾಡಿ ಕೊಟ್ಬಿಟ್ರೆ ಬೇಗ ಆಗುತ್ತೆ, ಅಪ್ಲೋಡ್ ಮಾಡ್ಬೋದು. ಬಟ್ ನಾವು ವಾಯ್ಸ್ ಓವರ್ ಕೊಟ್ಕೊಂಡು ಎಡಿಟ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನನಗೆ ಗೊತ್ತಾಗ್ತಿದೆಯಾ ಎಡಿಟ್ ಮಾಡೋರು ಅಥವಾ ಕ್ರಿಯೇಟ್ ಮಾಡ್ತಾರಲ್ವ ವೀಡಿಯೋಸ್ನೆಲ್ಲ, ಅವರು ಹೇಗೆ ಮಾಡ್ತಾರೆ, ಎಷ್ಟು ಕಷ್ಟ ಇದೆ ಅನ್ನೋದು ಇವಾಗ ಗೊತ್ತಾಗ್ತಿದೆ ನನಗೆ. ನೋಡಿ ಯಾವ ಥರ ಹಾರಗಳು ಪೋಣಿಸ್ಕೊಂಡಿದ್ದೀನಿ ಅಂತ. ಹಾಗೆಯೇ ಇವಾಗ ನನಗೆ ಯಾಕೋ ಮೆಹಂದಿ ಬಿಟ್ಕೋಬೇಕು ಅನಿಸ್ತು, ತುಂಬ ದಿವಸ ಆಗಿತ್ತು ಮೆಹಂದಿ ಬಿಟ್ಕೊಂಡು ಕೂಡ. ಹಾಗಾಗಿ ಇವತ್ತು ನಾನೇ ಮೆಹಂದಿ ಬಿಟ್ಕೊಂಡೆ. ಯಾಕೋ ತುಂಬ ದಿವಸದಿಂದ ಆಸೆ ಇತ್ತು ಮೆಹಂದಿ ಬಿಟ್ಕೋಬೇಕಂತ, ಹಾಗೆ ಬಿಟ್ಕೊಂಡೆ. ಇವಾಗ ಮಂಗಳವಾರ ಮಾರ್ನಿಂಗ್ ನೋಡಿ, ಅಂದರೆ ತುಂಬ ಚಳಿ ಇದೆ. ಈಗ ನಿಮ್ಮ ಕಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೆಂಗಳೂರಲ್ಲಂತೂ ತುಂಬ ಚಳಿ ಇದೆ. ಹಾಗೆ ನಾನು ಕೆಳಗಡೆ ಬಂದು ಸಾರಿಸ್ಕೊಂಡು ರಂಗೋಲೆ ಬಿಡ್ಕೊಂಡೆ. ಇವತ್ತು ಹನುಮಾನ್ ಜಯಂತಿ ಆದ್ದರಿಂದ. ಹಾಗೆಯೇ ಮನೆಗೆ ಬಂದು ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ಫ್ರೆಶ್ ಅಪ್ ಆಗಿ ಇವಾಗ ಯಾವ ಥರ ನಾನು ದೇವ್ರ ಮನೆಯಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಲ್ವಾ. ನನಗೆ ದೇವ್ರ ಮನೆ ರೆಡಿ ಮಾಡೋದು ತುಂಬ ಇಷ್ಟ. ರಾಘವೇಂದ್ರ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಾನು ಇದನ್ನು ಮಂತ್ರಾಲಯದಿಂದ ತಂದಿದ್ದು ಫೋಟೋನ. ಹೇಗಿದೆ ಅಂತ ಕಮೆಂಟ್ ಮಾಡಿ ರಾಘವೇಂದ್ರ ಸ್ವಾಮಿ. ಹಾಗೆಯೇ ನಾನು ಇದು ನೋಡಿ ರಂಗೋಲಿ ಬಿಟ್ಕೊಂಡಿದ್ದೀನಿ. ಹೇಗೆ ರಂಗೋಲಿ ಬಿಟ್ಕೊಂಡು ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಅಂತ ಹೇಳಿ ನನಗೆ. ನೋಡಿ ಈ ಥರ ರೆಡಿಯಾಗಿದೆ ಮಾರ್ನಿಂಗು. ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ, ಚೆನ್ನಾಗಿದ್ದೀನಾ ಅಂತ. ಹಾಗೆಯೇ ಮಧ್ಯಾಹ್ನ ನಾನು ಅಂದರೆ ನಂದೆಲ್ಲ ಮುಗಿಸಿ ಆದಮೇಲೆ ನಾನು ಸ್ವಲ್ಪ ಗೋಬಿ ಹಾಕೋದಕ್ಕೆ ಹೋದೆ. ಯಾಕಂದರೆ ನಮ್ಮ ಮನೇಲಿ ಗೋಬಿ ಹಾಕ್ತೀವಿ, ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ. ಸೊ ಹಾಗಾಗಿ ನಾವು ಗೋಬಿ ಸ್ವಲ್ಪ ಅಪ್ಪಗೆಲ್ಲ ಹೆಲ್ಪ್ ಮಾಡಿಬಿಟ್ಟು ಬಂದು. ಹಾಗೆ ಇವತ್ತು ನೈಟ್ ಸಂಜೆ ಒಂದು 6 ಗಂಟೆ ಹಂಗೆ ನನ್ನ ತಮ್ಮ ಬಂದಮೇಲೆ ಪೂಜೆ ಮಾಡ್ಕೊಬರೋಣ ಅಂದ್ಬಿಟ್ಟು ನಾನು ನೋಡಿ ಹಾಗೆ ಪ್ರಸಾದ ಮಾಡಿದ್ದೆ, ಕಡಲೆ ಔಷಧಿ ಅಂದ್ಬಿಟ್ಟು. ಇವತ್ತು ನೋಡಿ ಸ್ಯಾರಿ ಉಟ್ಕೊಂಡಿದ್ದೀನಿ. ನನಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ಸ್ಯಾರಿ ಉಟ್ಕೊಳ್ಳೋದಂದರೆ ಯಾರು ಏನೇ ಅಂದರೂ ನಾನು ಯೋಚನೆ ಮಾಡಲ್ಲ, ನಂಗೆ ಸ್ಯಾರಿ ಅಂದರೆ ಇಷ್ಟ. ಬಟ್ ಒಬ್ಬೊಬ್ರು ಅಂತಾರೆ ಏನು ಸೀರೆ ಉಟ್ಕೊತೀಯ ಅನ್ನೋ ಥರ ಎಲ್ಲ ಅಂತಾರೆ. ಬಟ್ ನಂಗೆ ಸ್ಯಾರಿ ಉಟ್ಕೊಳ್ಳೋದಂದರೆ ಏನೋ ಒಂಥರ ಕಂಫರ್ಟೇಬಲ್ ಆಗಿರ್ತೀನಿ ನಾನು ಸ್ಯಾರಿನಲ್ಲಿ. ನೋಡಿ ಇವಾಗ ಇದು ಬಂದು ನಮ್ಮ ಮನೆ ಹತ್ರ ಇರೋಂಥ ಆಂಜನೇಯ ದೇವಸ್ಥಾನ. ಇದಕ್ಕೆ ಯಾರು ಕೂಡ ಪೂಜೆ ಮಾಡಂದರೆ ಬೇರೆಯವ್ರು ಬಂದು ಪೂಜೆ ಮಾಡ್ಕೊಡ್ತಾರಲ್ಲ, ಆ ಥರ ಏನಿರಲ್ಲ. ನಾವೇ ಪೂಜೆ ಮಾಡ್ಕೊಬರೋ ಥರ. ನೋಡಿ ಇವಾಗ ಪೂಜೆ ಮಾಡ್ತಿದ್ದಾರೆ ಅಮ್ಮ. ಹಾಗೆ ಅದ್ರ ಪಕ್ಕ ಒಂದು ಲಿಂಗ ಇದೆ, ಅದಕ್ಕೂ ಪೂಜೆ ಮಾಡಿದ್ರು. ನೋಡಿ ಪ್ರಸಾದ ಕಡಲೆ ಔಷಧಿ ಮಾಡಿದ್ದೆ ಇವತ್ತು. ನಮ್ಮ ಅಮ್ಮನೇ ಕಡಲೆ ಔಷಧಿ ಮಾಡಿದ್ದು ಇವತ್ತು, ನಾನು ಮಾಡಲಿಲ್ಲ, ಅಮ್ಮನೇ ಮಾಡಿದರು. ಹಾಗೆ ಇವಾಗ ಅಮ್ಮ ಕೂಡ ಪೂಜೆ ಮಾಡ್ತಿದ್ದಾರೆ ಮತ್ತು ಮಂಗಳಾರತಿ ಮಾಡ್ತಾಯಿದ್ದಾರೆ. ಅಂದರೆ ನನಗೆ ಆಂಜನೇಯರು ತುಂಬ ಇಷ್ಟ. ಏನಕ್ಕೆ ಅಂದರೆ ಅವ್ರು ನಮ್ಮ ಮನೆ ದೇವ್ರು ಕೂಡ ಹೌದು. ಬಟ್ ಮನೆ ದೇವರು ಅನ್ನೋದಕ್ಕಿಂತ ನನಗೆ ಏನೇ ಭಯ ಆದರೂ ನಾನು ನೆನೆಸ್ಕೊಳ್ಳೋದೇ ಫಸ್ಟ್ ಆಂಜನೇಯ ನೆನೆಸ್ಕೊಂಡ್ರೆ ಸ್ವಲ್ಪ ಭಯ ಅನ್ನೋದು ಹೋಗುತ್ತೆ ಅನ್ನೋದು ನನಗಿದನ್ನು ನಮ್ಮಪ್ಪ ಫಸ್ಟು ನಾನು ಚಿಕ್ಕವಳಿದ್ದಾಗ ಹೇಳಿದಂಥದ್ದು ಇದು. ನನಗೆ ಏನೇ ಕೆಟ್ಟ ಕನಸು ಬಂದರೂ ಕೂಡ ನಾನು ನೆನೆಸ್ಕೊಳ್ಳೋದೇ ಆಂಜನೇಯನ. ಹಾಗೆ ಇವಾಗ ನೋಡಿ ನನ್ನ ತಮ್ಮ ಪೂಜೆ ಮಾಡ್ತಿದ್ದಾನೆ. ಅವ್ನ ವೀಡಿಯೋಸ್ ಅಂದರೆ ಆಗಲ್ಲ, ಅವ್ನು ವೀಡಿಯೋಸ್ ಮಾಡಿದ್ರೆ ಆಗಲ್ಲ. ಹಾಗೆ ನಮ್ಮ ಮನೆ ಹತ್ರ ಇರುವಂಥ ಎಲ್ಲರಿಗೂ ಪ್ರಸಾದ ಕೊಡ್ತಾಯಿದ್ದೀವಿ. ಮನೆ ಹತ್ರ ಬಂದಿರೋರಿಗೆಲ್ಲ ಪ್ರಸಾದ ಕೊಟ್ಟು. ನೋಡಿ ಮನೆ ಹತ್ರ ಅಂದರೆ ನಮ್ಮ ಮನೆಯಿಂದ ಏನು ಸ್ವಲ್ಪ ಮುಂದೆ ಇದೆ ದೇವಸ್ಥಾನ, ಅಲ್ಲಿ. ಹಾಗೆ ನನ್ನ ತಮ್ಮನ ಫ್ರೆಂಡು ಪಟಾಕಿ ಹೊಡಿತಿದ್ದಾನೆ ಇವತ್ತು. ಹೇಗಿತ್ತು ನನ್ನ ವೀಡಿಯೋ? ಯಾರನ್ನೋ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.